ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಮೀನರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಕೆಲ ಕಾರ್ಯಗಳಲ್ಲಿ ತೊಂದರೆಗಳು, ಯಾವುದೇ ಕೆಲಸ ಕಾರ್ಯಗಳು ಬೇಗ ಆಗಲ್ಲ ಅಂತ. ಸಾಮಾನ್ಯವಾಗಿರುವಂಥದ್ದೇ, ಜನ್ಮದಲ್ಲಿ ನಿಮಗೆ 7.5 ನಡೀತಾ ಇದೆ, ಜನ್ಮದಲ್ಲಿ ಶನಿ ಗ್ರಹ ಕೂಡ ಇರೋದ್ರಿಂದ, ಅದರಲ್ಲಿ ವಕ್ರ ಇರೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಬೇಗ ಆಗಲ್ಲ ಅಂತ. ಇನ್ನು ರಾಶಿಯಿಂದ ಶನಿಯ ದೃಷ್ಟಿ ಕುಜನ ಮೇಲೆ ಇರೋದ್ರಿಂದ, ಶನಿಯ ಮೇಲೆ ಕುಜನ ದೃಷ್ಟಿ ಕೂಡ ಶನಿಯ ಮೇಲೆ ಬೀಳೋದ್ರಿಂದ ಏನಾಗ್ತಾ ಇದೆ, ಕೆಲವೊಂದು ದೃಷ್ಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಅಡೆತಡೆಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆಗಳಾಗುವಂಥದ್ದಾಗುತ್ತೆ. ಪಂಚಮಾದಿ ಚಂದ್ರ ಗ್ರಹಣಕ್ಕೆ ಅಂದರೆ ಪಂಚಮಾಧಿಪತಿ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ, ರಾಶಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಅಧಿಪತಿಯು ಕೂಡ 4ನೇ ಮನೆಯಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಏನಾಗ್ತದೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಮೀನರಾಶಿಯವರು ಶುಭಪ್ರದ ನೋಡಿ, ಕೆಲವೊಂದು ಗ್ರಹಚಾರ ಫಲದಿಂದ ನಿಮಗೆ ಅನುಕೂಲನೇ ಇದೆ. ಮೀನರಾಶಿಯವರಿಗೆ ತಪ್ಪಂತೇನಿಲ್ಲ, ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡ್ಕೊಳ್ತೀರಾ. ಹಿಂದೆಲ್ಲ ಯಾವ ಕೆಲಸ ಕಾರ್ಯ ನಿಂತೋಗಿರುತ್ತೆ ಅವೆಲ್ಲವೂ ಕೂಡ ಅನುಕೂಲ ಆಗುತ್ತೆ ನಿಮಗೆ. ಯಾಕಂದರೆ ಶನಿ ನಿಮಗೆ ಈಗ ಶನಿಯ 7.5 ನಡೆದ್ರಿಂದ ಕೆಲವೊಂದು ವಿಚಾರಗಳು, ಮನೆ ಕಟ್ತಾ ಇರ್ತೀರಾ ಅರ್ಧಕ್ಕೆ ನಿಂತೋಗಿರುತ್ತೆ ಅಥವಾ ನೀರು ತಡ ಆಗ್ತಾ ಇರುತ್ತೆ, ಅವೆಲ್ಲವಕ್ಕೂ ಕೂಡ ನಿಮಗೆ ಇನ್ನು ಅಭಿವೃದ್ಧಿಯ ಸಂಕೇತ ಕೂಡ ಇದೆ ಮೀನರಾಶಿಯವರಿಗೆ.